ನಮಸ್ತೆ ಫ್ರೆಂಡ್ಸ್. ನಾವು ದೇವಸ್ಥಾನಕ್ಕೆ ಯಾಕೆ ಹೋಗೋದು ಹೇಳಿ? ನಮ್ಮ ಮನೆ ಏಳಿಗೆ ಆಗಬೇಕು, ನಮಗೆ ಏಳಿಗೆ ಆಗಬೇಕು, ನಮ್ಮ ಗ್ರಹಚಾರ ಎಲ್ಲ ಕಡಿಮೆ ಆಗಬೇಕು, ನಾವು ಕಷ್ಟಪಡ್ತಿದ್ದೇವೆ, ಕಣ್ಣೀರು ಹಾಕ್ತಿದ್ದೇವೆ, ಅದಕ್ಕೆಲ್ಲ ಒಂದು ಮುಕ್ತಿ ಸಿಗಬೇಕು, ನಮ್ಮ ಮನೆಗೆ ಒಳ್ಳೆಯದಾಗಬೇಕು, ನಮ್ಮ ಮಕ್ಕಳಿಗೆ ಒಳ್ಳೆಯದಾಗಬೇಕು, ನಮಗೆ ಒಳ್ಳೆಯದಾಗಬೇಕು ಅಂತ ಹೇಳ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೇವೆ. ಹಿರಿಯರು ಹೇಳ್ತಾರೆ ಏನಂತ ಹೇಳಿದರೆ, ವಾರಕ್ಕೆ ಒಂದು ದೇವಸ್ಥಾನಕ್ಕೆ ಆದರೂ ಹೋಗಿ ಬರಬೇಕು, ನಮ್ಮ ಒಳ್ಳೆಯದಾಗಬೇಕಾದ್ರೆ, ನಾವು ಮಾಡಿದ ಪಾಪ ಕರ್ಮ ಕಳಿಬೇಕಾದ್ರೆ ಅಂತ ಹೇಳ್ಕೊಂಡು. ವಾರಕ್ಕೆ ಒಮ್ಮೆ ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂತ ಹೇಳಿದರು, ನಾವು ನಮ್ಮ ಕುಲದೇವರ ದೇವಸ್ಥಾನ, ನಮ್ಮ ಇಷ್ಟ ದೇವರ ದೇವಸ್ಥಾನ, ಅಥವಾ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ ನಮ್ಮ ಕುಟುಂಬದವರೆಲ್ಲ ಸೇರಿ ಒಂದು ದೇವಸ್ಥಾನಕ್ಕೆ ಹೋಗೋದು, ಹೀಗೆ ಅಂದರೆ ಕ್ಷೇತ್ರಗಳು ಅಂತ ಹೇಳ್ಕೊಂಡು ಹೇಳ್ತಾರಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಕಟೀಲಿರಬಹುದು, ಅಥವಾ ಧರ್ಮಸ್ಥಳ ಇರಬಹುದು, ಅಥವಾ ಕೊಲ್ಲೂರಾಗಿರಬಹುದು, ಆಯಿತಾ. ಹಾಗೆ ಉಡುಪಿ ಕೃಷ್ಣ ಮಠ ಆಗಿರಬಹುದು, ಅದೇ ರೀತಿ ಸಿಗಂದೂರು ಆಗಿರಬಹುದು, ತುಂಬ ಹೀಗೆ ದೊಡ್ಡ ದೊಡ್ಡ ದೇವಸ್ಥಾನಗಳೆಲ್ಲ ಇದೆ ಅಲ್ವಾ, ಅಲ್ಲಿಗೆ ಹೋಗ್ತಾರೆ. ಆಮೇಲೆ ಕೆಲವೊಂದು ತಪ್ಪು ಮಾಡ್ತಾರೆ. ಚಿಕ್ಕ ದೇವಸ್ಥಾನಕ್ಕೆ ಹೋಗಿ ಬಂದರೂ ಕೂಡ ಈ ತಪ್ಪನ್ನು ಮಾಡಬಾರ್ದು. ಅಂದರೆ ನಿಮ್ಮ ಊರಿನಲ್ಲಿ ದೇವಸ್ಥಾನ ಇರ್ತದೆ ನೋಡಿ, ಆ ದೇವಸ್ಥಾನಕ್ಕೆ ಹೋಗಿ ಬಂದರೂ ಕೂಡ ನೀವು ಈ ತಪ್ಪನ್ನು ಮಾಡಬಾರ್ದು. ಮತ್ತು ಕ್ಷೇತ್ರಗಳಿಗೆ ಹೋಗಿ ಬಂದರೂ ಕೂಡ ಈ ತಪ್ಪನ್ನು ಮಾಡಬಾರ್ದು. ನೀವು ಈ ತಪ್ಪನ್ನು ಮಾಡಿದರೆ ಏನಾಗುತ್ತಂತ ಹೇಳಿದರೆ, ನೀವು ಹೋಗಿ ಬಂದಿದ್ದಕ್ಕೂ ಕೂಡ ಪ್ರಯೋಜನಕ್ಕಿಲ್ಲ. ನೀವು ಹೋಗಿ ಬಂದ ದೇವಸ್ಥಾನಕ್ಕೆ ಹೋಗಿ ಬಂದ ಫಲ ಕೂಡ ನಿಮಗೆ ಸಿಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಎಷ್ಟೆಷ್ಟೋ ಖರ್ಚು ಮಾಡಿಕೊಂಡು ನಮ್ಮ ದೇವರು ಅಂತ ಹೇಳ್ಕೊಂಡು ನೀವು ತುಂಬ ಹಣ ಖರ್ಚು ಮಾಡಿ ಆ ದೇವಸ್ಥಾನಕ್ಕೆ ಹೋಗಿರ್ತೀರ. ಈ ಚಿಕ್ಕ ಚಿಕ್ಕ ತಪ್ಪುಗಳಿಂದ ಏನಾಗುತ್ತಂತ ಹೇಳಿದರೆ, ನೀವು ಮಾಡಿದ ದೇವಸ್ಥಾನಕ್ಕೆ ಹೋಗಿ ಬಂದರೂ ಕೂಡ ಪ್ರಯೋಜನ ಇಲ್ಲದೆ ಹಾಗೆ ಆಗುತ್ತಲ್ವಾ. ಇವಾಗ ನಿಮಗೆ ಇಷ್ಟು ದಿವಸ ಗೊತ್ತಿಲ್ಲದೆ ತಪ್ಪಾಗಿದ್ರೆ ಉಂಟಲ್ಲ, ಅಂದರೆ ನಮಗೆ ಗೊತ್ತಿಲ್ಲದೆ ತಪ್ಪು ಮಾಡಿದರೆ ದೇವರು ಕೂಡ ಕ್ಷಮೆ ಕೊಡ್ತಾರೆ. ಗೊತ್ತಿದ್ದು ಕೂಡ ತಪ್ಪು ಮಾಡಿದರೆ ದೇವರು ಕೂಡ ಕ್ಷಮೆ ಕೊಡುವುದಿಲ್ಲ ಅಂತ ಹೇಳ್ಕೊಂಡು ಎಲ್ಲರಿಗೂ ಕೂಡ ಗೊತ್ತುಂಟು, ಆಯಿತಾ. ಆದ್ದರಿಂದ ಉಂಟಲ್ಲ, ಇಷ್ಟು ದಿವಸ ನಿಮಗೆ ಗೊತ್ತಿರಲಿಲ್ಲ, ಇನ್ನಾದರೂ ಗೊತ್ತಾಯ್ತಲ್ವಾ. ಗೊತ್ತಾದ ನಂತರ ಈ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಕೆಲವರು ಏನಾಗ್ತದೆ ಅಂತ ಹೇಳಿದರೆ, ಮನೆಯಲ್ಲಿರುವ ಹೆಂಗಸರು ಹೇಳ್ತಾರೆ ಏನಂತ ಹೇಳಿದರೆ, ಈ ಥರ ತಪ್ಪು ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳಿದ್ದಾರೆ ಅಂತ ಹೇಳಿದ್ರು ಕೂಡ ಕೆಲವರು ಉಂಟಲ್ಲ ಕೇಳಲಿಕ್ಕೆ ಹೋಗೋದಿಲ್ಲ, ಆಯಿತಾ. ಅದೆಲ್ಲ ಸುಳ್ಳು, ಎಂತ ಸಹ ಆಗೋದಿಲ್ಲ, ಹೋಗಿದ್ರೆ ನಾವು ಈ ತಪ್ಪು ಮಾಡಿದ್ರೆ ಏನೂ ಆಗೋದಿಲ್ಲ ಅಂತ ಹೇಳ್ಕೊಂಡು ಮೊಂಡು ವಾದ ಮಾಡುವವರು ಕೂಡ ಇದ್ದಾರೆ, ಆಯಿತಾ. ಆವಾಗ ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಉಂಟಲ್ಲ, ನೀವು ಹೇಳಿದರೂ ಕೂಡ ನಿಮ್ಮ ಮನೆಯಲ್ಲಿ ಕೇಳ್ತಾ ಇಲ್ಲ ಅಂತ ಹೇಳಿದರೆ, ಒಂದು ತಪ್ಪು ಕಾಣಿಕೆಯನ್ನು ನೀವು ಹೋಗಿ ಬರ್ತೀರ ನೋಡಿ ಯಾವ ಕ್ಷೇತ್ರ, ಆ ಹೆಸರಿನಲ್ಲಿ ತೆಗೆದು ಇಟ್ಕೊಂಡು ನೆಕ್ಸ್ಟ್ ಇನ್ನೊಂದು ಸಲಕ್ಕೆ ಹೋಗುವಾಗ ಆ ತಪ್ಪು ಕಾಣಿಕೆಯನ್ನು ಹಾಕಿ ಬನ್ನಿ. ಯಾಕಂತ ಹೇಳಿದರೆ ತುಂಬ ಜನ ಕೇಳುವವರಿಲ್ಲ, ಆಯಿತಾ. ಕೆಲವರಿಗೆ ಅಹಂಕಾರ ಇರ್ತದೆ, ನಾನು ಹೇಳಿದ್ದೆ ಸರಿ, ನಾನು ಮಾಡಿದ್ದೆ ಸರಿ, ನನಗೆ ಗೊತ್ತುಂಟು, ಆಯಿತಾ, ನೀನು ಹೇಳಬೇಕಂತ ಇಲ್ಲ ಅಂತ ಹೇಳ್ಕೊಂಡು ಮನೆಯ ಹೆಂಗಸರ ಬಾಯಿ ಮುಚ್ಚಿಸುವವರು ಕೂಡ ಇದ್ದಾರೆ. ಆದ್ದರಿಂದ ಹೇಳ್ತಾ ಇರೋದು, ಇವಾಗ ನಾನು ಯಾವ ತಪ್ಪುಗಳನ್ನು ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತೇನೆ. ಇವಾಗ ಮೊದಲನೇ ತಪ್ಪು ಯಾವುದು ಮಾಡಬಾರ್ದು ಅಂತ ಹೇಳಿದರೆ, ಪ್ರತಿಯೊಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗ್ತಾರೆ, ವಾರಕ್ಕೆ ಒಮ್ಮೆ ಆಗಲಿ, ಅಥವಾ ಕೆಲವರು ದಿನ ಹೋಗುವವರು ಕೂಡ ಇದ್ದಾರೆ, ಕೆಲವರು ತಿಂಗಳಿಗೆ ಒಮ್ಮೆ ಹೋಗುವವರಿದ್ದಾರೆ, ಕೆಲವರು ವರ್ಷಕ್ಕೆ, ನಾನು ಹಾಗೆ ಹೇಳಿದೆ ನೋಡಿ ಹಾಗೆ ಹೋಗುವವರಿದ್ದಾರೆ. ನೀವು ದೇವಸ್ಥಾನಕ್ಕೆ ಹೋಗುವಾಗ ಏನು ಮಾಡಬೇಕು ಅಂತ ಹೇಳಿದರೆ, ದೇವರ ದರ್ಶನ ಎಲ್ಲ ಮುಗಿಸ್ತಿರಲ್ಲ, ದೇವರ ದರ್ಶನ ಮುಗಿದ ಕೂಡಲೇ ಉಂಟಲ್ಲ, ಸೀದಾ ಮನೆಗೆ ಬರಲಿಕ್ಕಿಲ್ಲ. ನೀವು ದೇವರ ದರ್ಶನ ಮಾಡಿದರೆ ನೋಡಿ, ಆ ವರಾಂಡದಲ್ಲೇ, ಆಯಿತಾ, ದೇವರದ್ದು ಸನ್ನಿಧಿಯಲ್ಲೇ ಉಂಟಲ್ಲ, ಒಂದು 5 ನಿಮಿಷ ಆದರೂ ಕೂತ್ಕೊಳ್ಳೇಬೇಕು. ದೇವರ ದರ್ಶನ ಆದ ನಂತರ, ಆಯಿತಾ, ಕೂತ್ಕೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ, ಕಣ್ಣು ಮುಚ್ಚಿ ಉಂಟಲ್ಲ, ಆ ದೇವರ ನಾಮಸ್ಮರಣೆ ಮಾಡಬೇಕು. ಇಲ್ಲ ಅಂತ ಹೇಳಿದರೆ ಕಣ್ಣು ಮುಚ್ಕೊಂಡು ನಿಮಗೆ ಏನು ತೊಂದರೆ ಉಂಟು ನೋಡಿ, ನೀವು ಯಾವ ಕಾರಣಕ್ಕೆ ದೇವಸ್ಥಾನಕ್ಕೆ ಬಂದಿರೋ ನೋಡಿ, ಅದನ್ನು ಪ್ರತಿಯೊಂದನ್ನು ಕೂಡ ನೀವು ಆ ಕೂತ್ಕೊಂಡಿದ್ದ ಜಾಗದಲ್ಲಿ, ಇವಾಗ ನಿಮಗೆ ದೇವಸ್ಥಾನದ ಒಳಗಡೆ ಬಿಟ್ಟು ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ ಅಂತ ಹೇಳ್ಕೊಂಡು ಅಂದರೆ ಕೆಲವೊಂದು ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ಬಿಡುವುದಿಲ್ಲ, ಆಯಿತಾ, ಕೂತ್ಕೊಳ್ಳಿಕ್ಕೆಲ್ಲ ಬಿಡುವುದಿಲ್ಲ, ಬೇಗ ಬೇಗ ಹೋಗಿ ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮಗೆ ದೇವರ ಹತ್ರ ಎಂಥ ಸಹ ಬೇಡಲಿಕ್ಕೆ ಆಗೋದಿಲ್ಲ, ಆಯಿತಾ. ನಿಮಗೆ ಅಂದರೆ ನೀವು ಬೇಡುವಷ್ಟರೊಳಗೆ ಅವರು ತಳ್ಳಿ ಆಗಿರ್ತದೆ, ಆಯಿತಾ. ಇವಾಗಿನ ಕಾಲ ಯಾವ ಥರ ಇದೆ ಅಂತ ಹೇಳಿದರೆ, ಹಣ ಕೊಟ್ಟರೆ ಮಾತ್ರ ದರ್ಶನ, ನೆಮ್ಮದಿಯಿಂದ ದೇವರ ದರ್ಶನ ಮಾಡಲಿಕ್ಕೆ ಆಗೋದು, ಹಣ ಕೊಡಲಿಲ್ಲ ಅಂತ ಹೇಳಿದರೆ ತಳ್ತಾರೆ, ಆಯಿತಾ. ಅದು ಎಂತ ಬೇಕಾದರೂ ಆಗಿರಲಿ, ನೀವೇನು ಮಾಡಿ ಅಂತ ಹೇಳಿದ್ರೆ, ದೇವರ ಸನ್ನಿಧಿ ಹೊರಗಡೆ ಆದರೂ ಬಂದ ನಂತರ ಉಂಟಲ್ಲ, ಒಂದು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ನೀವು ಕೂತ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಎಂತೆಲ್ಲ ಆಸೆ ಉಂಟು ನೋಡಿ, ಯಾವ ಕಾರಣಕ್ಕೆ ನೀವು ದೇವಸ್ಥಾನಕ್ಕೆ ಬಂದಿದ್ದೀರಾ, ಅದನ್ನೆಲ್ಲ ಕೂತು ದೇವರ ಹತ್ರ ಕಣ್ಣು ಮುಚ್ಕೊಂಡು ಹೇಳಿ. ಆದರೆ ಹೇಳ್ಕೊಳ್ಳುವಾಗ ಉಂಟಲ್ಲ, ಬಾಯಿ ಬಿಟ್ಟು ಹೇಳಲಿಕ್ಕೆ ಹೋಗಬೇಡಿ. ಒಂದು ಎರಡನೇದಂತ ಹೇಳಿದರೆ, ದೇವಸ್ಥಾನದಲ್ಲಿ ಯಾವ ಕಾರಣಕ್ಕೂ ಕೂಡ ಕಣ್ಣೀರು ಹಾಕಲಿಕ್ಕೆ ಹೋಗಬೇಡಿ, ಕಣ್ಣೀರು ಹಾಕಲೇಬಾರ್ದು. ಹೆಣ್ಣು ಮಕ್ಕಳು ನೀವು ದೇವರ ಹತ್ರ ಬೇಡಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದರೆ, ಆದಷ್ಟು ನೀವು ದೇವಸ್ಥಾನಕ್ಕೆ ಹೋಗುವಾಗ ಚೂಡಿದಾರ್ ಅಥವಾ ನೀವು ಸೀರೆ ಉಟ್ಕೊಂಡು ಹೋಗ್ತಿರಲ್ವ, ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಸೀರೆ ಸೆರಗನ್ನುಂಟಲ್ಲ ಹೀಗೆ ಹಿಡ್ಕೊಂಡು, ಫುಲ್ ಸೀರೆಯನ್ನು ಈ ಥರ ಹಾಕ್ಕೊಂಡಿರ್ತೀರಲ್ಲ, ಅದನ್ನು ಹೀಗೆ ಹಾಕ್ಕೊಂಡು ಹೀಗೆ ಎದುರು ಹಿಡ್ಕೊಂಡು ಉಂಟಲ್ಲ,
ನೀವು ದೇವರ ಹತ್ರ ಬೇಡ್ಕೊಳ್ಳಿ ಆಯಿತಾ. ದೇವರ ಹತ್ರ ನಿಮ್ಮ ಏನು ಮನಸ್ಸಿನಲ್ಲಿ ಉಂಟು ನೋಡಿ ಅದನ್ನು ಬೇಡ್ಕೊಳ್ಳಿ. ಆವಾಗ ನಿಮ್ಮ ಬೇಡಿಕೆ ದೇವರು ಈಡೇರಿಸ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತು ನಾವು ಮುಖ್ಯವಾಗಿ ಮಾಡುವ ತಪ್ಪು ಏನಂತ ಹೇಳಿದರೆ, ದೇವರ ದರ್ಶನಕ್ಕೆ ಹೋಗುವಾಗ ದೇವರನ್ನು ಕೈ ಹೀಗೆ ಮುಗಿದ್ರೆ ಉಂಟಲ್ಲ, ಮಹಾಲಕ್ಷ್ಮಿಗೆ ಆಗಲಿ ಬೇರೆ ದೇವರಿಗೆ ಹೀಗೆ ಮುಗಿಯುವುದಕ್ಕಿಂತ ನಾವು ಈ ಥರ ಮುಗಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ದೇವರ ಆಶೀರ್ವಾದ ಬೇಗ ಸಿಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಉಂಟಲ್ಲ, ನೀವು ಈ ರೀತಿ ಕೈ ಮುಗಿದು ಬೇಡಿಕೊಳ್ಳುವ ಅಭ್ಯಾಸ ಇದ್ದರೆ, ಕೆಲವರು ಹೀಗೆ ಮಾಡ್ತಾರೆ, ಹೀಗಂತೂ ಮಾಡಲೇಬಾರ್ದು ಆಯಿತಾ. ಯಾವ ಕಾರಣಕ್ಕೂ ದೇವರಿಗೆ ಹೀಗೆ ಮಾಡಿಕೊಂಡು ಕೈ ಮುಗಿಲಿಕ್ಕೆ ಹೋಗಬಾರ್ದು. ಹೀಗೆ ಮುಗಿಯೋದಕ್ಕಿಂತ ಈ ರೀತಿಯಲ್ಲಿ ನೀವು ಮುಗಿದ್ರೆ ಉಂಟಲ್ಲ, ನೀವು ಕೇಳ್ಕೊಂಡ್ರೆ ಅಥವಾ ನಿಮ್ಮ ಸೆರಗೊಡ್ಡು ಕೇಳ್ಕೊಂಡ್ರೆ ನಿಮಗೆ ನಿಮ್ಮ ಆಸೆ ನೆರವೇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ 5 ನಿಮಿಷ ಆದರೂ ನೀವು ದೇವಸ್ಥಾನದ ಒಳಗಾಗಲಿ ಹೊರಗಾಗಲಿ ಕೂತ್ಕೊಂಡು ಬರಲೇಬೇಕು. ಸೀದಾ ಮನೆಗೆ ಬರುವುದಲ್ಲ. ನಮಗೆ ತಳ್ಳಿದ್ರು ನಮಗೆ ಆಗಲಿಲ್ಲ, ನಮಗೆ ಅಲ್ಲಿ ಜಾಗ ಎಲ್ಲ ಕೂತ್ಕೊಳ್ಳಿಕ್ಕೆ, ನಮಗೆ ದೇವರ ದರ್ಶನ ಸರಿ ಆಗಲಿಲ್ಲ ಅಂತ ಹೇಳ್ಕೊಂಡು ಹೇಳಲಿಕ್ಕಿಲ್ಲ. ನೀವು ಹೊರಗಡೆ ಬಂದಾದರೂ ಕೂತ್ಕೊಂಡೇ ಮನೆಗೆ ಬರಬೇಕು. ಇವಾಗ ದೇವಸ್ಥಾನದ ಬಂದ ನಂತರ ಉಂಟಲ್ಲ, ಯಾವುದು ತಪ್ಪು ಮಾಡಬಾರ್ದು ಅಂತ ಹೇಳಿದರೆ, 2ನೇದು ದೇವಸ್ಥಾನಕ್ಕೆ ಹೋಗ್ತೀರಾ, ಪ್ರತಿಯೊಬ್ಬರು ಕೂಡ ಸ್ನಾನ ಮಾಡಿಕೊಂಡೇ ದೇವಸ್ಥಾನಕ್ಕೆ ಹೋಗ್ತೀರಾ ಆಯಿತಾ. ಹೋದ ನಂತರ ಏನು ಮಾಡ್ತಾರೆ ಅಂತ ಹೇಳಿದರೆ, ದೇವಸ್ಥಾನದಲ್ಲಿ ಕಾಲು ತೊಳಿಲಿಕ್ಕೆ ವ್ಯವಸ್ಥೆ ಇರ್ತದೆ. ಪ್ರತಿಯೊಂದು ದೇವಸ್ಥಾನದಲ್ಲಿ ಕೂಡ ಇರ್ತದೆ ಆಯಿತಾ. ನೀವೇನು ಮಾಡಬೇಕು ಅಂತ ಹೇಳಿದರೆ, ಮನೆಯಿಂದ ಹೊರಗಡೆ ಹೋಗ್ತೀರಾ ನೋಡಿ ದೇವಸ್ಥಾನಕ್ಕೆ, ಅಂದರೆ ನೀವು ಹೋಗುವಾಗ ಏನಾಗುತ್ತೆ ಅಂತ ಹೇಳಿದರೆ, ಯಾವುದು ನಿಮಗೆ ಏನಂದರೆ ಹೇಳಿದ್ರೆ ಮೈಲಿಗೆ ಆದವರು ಮುಟ್ಟಿರಬಹುದು ಆಯಿತಾ. ನೀವು ಬಸ್ಸಲ್ಲಿ ಹೋಗಿರ್ತೀರಾ ಅಥವಾ ಆಟೋದಲ್ಲಿ ಹೋಗಿರ್ತೀರಾ, ಆಟೋದವರಿಗೆ ಸೂತಕ ಇರಬಹುದು, ಹೇಳಲಿಕ್ಕಾಗೋದಿಲ್ಲಲ್ಲ. ಅಥವಾ ನೀವು ಬಸ್ಸಲ್ಲಿ ಹೋಗುವಾಗ ಆ ಬಸ್ಸಲ್ಲಿ ಮುಟ್ಟಾದ ಮಹಿಳೆಯರು ಅಂದರೆ ಹೆಂಗಸರಿರ್ಬೋದು, ಹೆಣ್ಣು ಮಕ್ಕಳು ಇರಬಹುದು ಆಯಿತಾ. ನಿಮಗೆ ಗೊತ್ತಿರೋದಿಲ್ಲ ಯಾರು ಸೂತಕದವರಿದ್ದಾರೆ, ಯಾರು ಮುಟ್ಟಾಗಿದ್ದಾರೆ, ಯಾರಿಗೆ ಮೈಲಿಗೆ ಆಗಿದೆ ನಿಮಗೆ ಗೊತ್ತಿರೋದಿಲ್ಲ. ಅಕಸ್ಮಾತಾಗಿ ನೀವು ತಾಗಿರ್ತೀರ. ಹಾಗೆ ನೀವು ದೇವಸ್ಥಾನಕ್ಕೆ ಹೋಗುವ ಬದಲು ಉಂಟಲ್ಲ, ಕಾಲನ್ನು ಚಂದ ಮಾಡಿಕೊಂಡು ತೊಳ್ಕೊಂಡುಂಟಲ್ಲ ದೇವಸ್ಥಾನಕ್ಕೆ ಹೋಗಬೇಕು. ನೀವು ಹೂವನ್ನು ಕೊಡುವಾಗ ಕೂಡ ಹಾಗೆ. ಕೆಲವರು ಏನು ಮಾಡ್ತಾರಂತ ಹೇಳಿದರೆ, ಹೂವಿನ ಬುಟ್ಟಿಯನ್ನು ಅಥವಾ ಹೂವಿನ ಪ್ರಸಾದವನ್ನು ಉಂಟಲ್ಲ, ಅಂದರೆ ಹಣ್ಣು ಕಾಯಿಯನ್ನು ಹೊರಗಡೆ ದೇವಸ್ಥಾನದ ಎದುರುಗಡೆ ಮಾರ್ತಾ ಇರ್ತಾರೆ. ಅವರು ಏನು ಮಾಡ್ತಾರಂತ ಹೇಳಿದರೆ, ನೀವು ದೇವರ ದರ್ಶನ ಮಾಡಿ ಆದ ನಂತರ ನಮಗೆ ಹಣ ಕೊಟ್ಟರೆ ಸಾಕು ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ. ತುಂಬ ದೇವಸ್ಥಾನದಲ್ಲಿ ಇಂಥದ್ದು ಮಾಡ್ತಾರೆ. ಹೊರಗಡೆಯಿಂದ ದೇವಸ್ಥಾನದ ಅಂದರೆ ದೇವರ ಐಟಮ್ ಎಲ್ಲ ಮಾರ್ತಾ ಇರ್ತಾರೆ ನೋಡಿ, ಹೂವು ಹಣ್ಣು ಕಾಯಿ ಎಲ್ಲ. ಅವರು ಹೇಳ್ತಾರೆ ದೇವಸ್ಥಾನಕ್ಕೆ ಹೋಗಿ ಬಂದು ಅದ ನಂತರ ನನಗೆ ಹಣ ಕೊಟ್ಟರೆ ಸಾಕು ಅಂತ. ಆ ತಪ್ಪನ್ನು ಯಾವ ಕಾರಣಕ್ಕೂ ಕೂಡ ನೀವು ಮಾಡಲಿಕ್ಕೆ ಇಲ್ಲ. ಯಾಕಂತ ಹೇಳಿದರೆ, ನೀವು ಉಂಟಲ್ಲ ಫಸ್ಟಿಗೆ ನೀವು ಹಣ್ಣು ಕಾಯಿಯನ್ನು ತಗೊಂಡೆ ಅಂದರೆ ಹಣ ತಗೊಳ್ದೆ ಉಂಟಲ್ಲ, ಅದನ್ನು ತಗೊಂಡು ಹೋಗಿ ನೀವು ದೇವರಿಗೆ ಕೊಟ್ಟು ಅದರ ನಂತರ ನಿಮಗೆ ಏನಾಗುತ್ತೆ ಅಂತ ಹೇಳಿದರೆ, ನೀವು ಹಣ ಕೊಟ್ಟರೆ ಹಣ್ಣು ಕಾಯಿ ಹೂವು ಕೊಟ್ಟ ಫಲ ಉಂಟಲ್ಲ ಅದು ನಿಮಗೆ ಸಿಗುವುದಿಲ್ಲ, ಅಂಗಡಿಯವರಿಗೆ ಸಿಗ್ತದೆ. ಅವರುಂಟಲ್ಲ ಅಂಗಡಿಯವರಿಗೂ ಕೂಡ ಗೊತ್ತಿರ್ತದೆ ಆಯಿತಾ, ನೀವು ಆ ಥರ ಮಾಡಿದ್ರೆ ಉಂಟಲ್ಲ ಅದ್ರ ಫಲ ಅವರಿಗೆ ಸಿಗ್ತದೆ ಅಂತ. ಆ ಕಾರಣದಿಂದಲೇ ಅವರುಂಟಲ್ಲ ಹೇಳೋದು, ಬೇರೆ ಎಲ್ಲೂ ಕೂಡ ಹೇಳೋದಿಲ್ಲ ನೋಡಿ. ನೀವು ಅಲ್ಲಿಗೆ ಹೋಗಿ ಬನ್ನಿ ಅದ್ರ ನಂತರ ನನಗೆ ಹಣ ಕೊಟ್ಟರೆ ಸಾಕು ಅಂತ ಹೇಳ್ಕೊಂಡು ಎಲ್ಲಿ ಕೂಡ ಹೇಳೋದಿಲ್ಲ. ಆದರೆ ದೇವಸ್ಥಾನದಲ್ಲಿ ಉಂಟಲ್ಲ ತುಂಬ ಜನ ಹಾಗೆ ಮಾಡ್ತಾರೆ, ಹೋಗಿ ಮಾಡಿಕೊಂಡು ಬನ್ನಿ ಆಮೇಲೆ ಇದು ಬುಟ್ಟಿ ಕೊಡುವಾಗ ನನಗೆ ಹಣ ಕೊಟ್ಟರೆ ಸಾಕು ಅಂತ. ಯಾವ ಕಾರಣಕ್ಕೂ ಕೂಡ ಹಾಗೆ ಮಾಡಲಿಕ್ಕೆ ಹೋಗ್ಬಿಡಿ. ನೀವು ಫಸ್ಟು ಹಣ ಕೊಟ್ಟು ಉಂಟಲ್ಲ ಅದರ ನಂತರನೇ ನೀವು ಹಣ್ಣು ಕಾಯಿ ಇದು ಹೂವನ್ನು ತಗೊಂಡು ಹೋಗಿ ದೇವಸ್ಥಾನಕ್ಕೆ ಕೊಡಬೇಕು. ಆಮೇಲೆ ಬುಟ್ಟಿಯನ್ನು ತಗೊಬಂದು ಹಿಂತಿರುಗಿಸಿ ಕೊಡ್ಬೋದು. ಅದಕ್ಕಿಂತ ಮುಂಚೆ ಉಂಟಲ್ಲ ಹೀಗೆ ಫ್ರೀಯಾಗಿ ಮಾಡಲಿಕ್ಕೆ ಹೋಗ್ಬೇಡಿ. ನೀವು ಎಷ್ಟು ದೊಡ್ಡ ಇದು ಹಣ ಕೊಟ್ಟರು ಕೂಡ ಆಯಿತಾ, ನನಗೆ ದೇವರ ದರ್ಶನ ಎಲ್ಲ ಚೆಂದ ಆಗಿದೆ ಅಂತ ಹೇಳ್ಕೊಂಡು ಇವರಿಗೆ ಎಕ್ಸ್ಟ್ರಾ ಹಣ ಕೊಟ್ಟರು ಕೂಡ ಅದ್ರ ಫಲ ನಿಮಗೆ ಸಿಗುವುದಿಲ್ಲ, ಆ ಅಂಗಡಿಯವರಿಗೆ ಸಿಗ್ತದೆ. 2ನೇದು ತಪ್ಪು ಏನು ಮಾಡಬಾರ್ದು ಅಂತ ಹೇಳಿದರೆ, ನೀವು ದೇವಸ್ಥಾನಕ್ಕೆ ಹೋದ ನಂತರ ಉಂಟಲ್ಲ ಮನೆಗೆ ಬರ್ತಿರಲ್ಲ, ಮನೆಗೆ ಬಂದ ನಂತರ ಕಾಲು ತೊಳ್ಕೊಂಡು ಯಾವ ಕಾರಣಕ್ಕೂ ಕೂಡ ಮನೆ ಒಳಗಡೆ ಬರಬಾರ್ದು ಹೇಳ್ತಾರೆ. ಯಾಕಂತ ಹೇಳಿದರೆ, ದೇವಸ್ಥಾನದಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರ್ತದೆ. ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬರುವಾಗ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ದೇಹದಲ್ಲೆಲ್ಲ ಪಾಸಿಟಿವ್ ಎನರ್ಜಿ ತುಂಬಿಕೊಂಡಿರ್ತದೆ, ನೆಗೆಟಿವ್ ಯಾವುದು ಕೂಡ ಇರುವುದಿಲ್ಲ. ನೀವು ಉಂಟಲ್ಲ ಅದನ್ನು ಕಾಲನ್ನು ತೊಳೆದು ಮನೆ ಒಳಗಡೆ ಬಂದರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಪಾಸಿಟಿವ್ ಎನರ್ಜಿ ಎಲ್ಲ ಅಲ್ಲೇ ಹೋಗ್ತದೆ. ನೀವು ಯಾವ ಜಾಗದಲ್ಲಿ ಕಾಲು ತೊಳೆದಿದೆ ನೋಡಿ ಆ ಜಾಗದಲ್ಲೇ ಹೋಗ್ತದೆ. ಅದ್ರ ಬದಲು ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ದೇವಸ್ಥಾನದಿಂದ ಮನೆಗೆ ಬಂದ ಕೂಡಲೇ ಉಂಟಲ್ಲ ಎಲ್ಲ ಮನೆಯ ಎಲ್ಲ ದಿಕ್ಕುಗಳಿಗೆ ಎಲ್ಲ ರೂಮ್ಗಳಿಗೆ ತಿರುಗಾಡಿ ಬನ್ನಿ. ಅದರ ನಂತರ ಉಂಟಲ್ಲ ಒಂದು ನಿಮಿಷ ಆದರೂ ಕೂತ್ಕೊಳ್ಳಿ ಆಯಿತಾ, ಒಂದು ಜಾಗದಲ್ಲಿ ಕೂತ್ಕೊಳ್ಳಿ. ಅದರ ನಂತರ ಹೋಗಿ ಬೇಕಾದರೆ ಕಾಲು ತೊಳ್ಕೊಂಡು ಬರ್ಬೋದು. ಆದರೆ ದೇವಸ್ಥಾನಕ್ಕೆ ಹೋಗಿ ಬಂದ ಕೂಡಲೇ ಸ್ನಾನ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ. ನೀವು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಸ್ನಾನ ಮಾಡಬೇಕು, ದೇವಸ್ಥಾನದಿಂದ ಬಂದ ಕೂಡಲೇ ಸ್ನಾನ ಮಾಡಲಿಕ್ಕಿಲ್ಲ. ಕಡಿಮೆ ಅಂತ ಹೇಳಿದ್ರೆ ಒಂದು 3 ಗಂಟೆ ಬಿಟ್ಟು ಸ್ನಾನ ಮಾಡಬೇಕು ಆಯಿತಾ. ಹಾಗೆ ಮಾಡಿದ್ರೆ ಉಂಟಲ್ಲ ನಿಮ್ಮ ದೇಹದಲ್ಲಿರುವ ಪಾಸಿಟಿವ್ ಎನರ್ಜಿ ಉಂಟಲ್ಲ ಹೋಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ದೇವಸ್ಥಾನದಿಂದ ತಗೊಬಂದ ಒಂದು ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಯಲ್ಲೇ ಇರಬೇಕು ಅಂತ ಹೇಳ್ಕೊಂಡಾದರೆ ಈ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ಇವಾಗ 3ನೇ ತಪ್ಪು ಯಾವುದು ಮಾಡಬಾರ್ದು ಅಂತ ಹೇಳಿದರೆ, ಇವಾಗ ನೀವು ಕುಟುಂಬದವರು ಅಥವಾ ನಿಮ್ಮ ಮನೆಯವರೆಲ್ಲರೂ ಸೇರಿಕೊಂಡು ಆಯಿತಾ, ಅಂದರೆ ನೀವು ಒಬ್ಬೊಬ್ಬರೇ ಹೋಗೋದು ನಾನು ಇವಾಗ ಹೇಳ್ತಾ ಇಲ್ಲ, ನಿಮ್ಮ ಮನೆಯವರೆಲ್ಲ ಸೇರಿಕೊಂಡು ಅಥವಾ ನಿಮ್ಮ ಕುಟುಂಬದವರೆಲ್ಲ ಸೇರಿಕೊಂಡು ಒಂದು ದೇವಸ್ಥಾನಕ್ಕೆ ಹೋಗ್ತಿರ್ತೀರ. ಯಾವುದೇ ದೇವಸ್ಥಾನ ಆಗಲಿ, ನಿಮ್ಮ ಊರಿನಲ್ಲಿರುವ ದೇವಸ್ಥಾನ ಆಗಿರಲಿ ಅಥವಾ ಕ್ಷೇತ್ರಗಳ ಬೇಕಾದರೆ ಆಗಿರಲಿ, ಅಲ್ಲಿಗೆ ಹೋಗಿರ್ತೀರ.
ದೇವಸ್ಥಾನಕ್ಕೆ ಹೋದರೆ ಉಂಟಲ್ಲ, ನೀವು ಹೇಗೆ ಮನೆಗಿಂದ ದೇವಸ್ಥಾನಕ್ಕೆ ಹೋಗಿದ್ದೀರ ನೋಡಿ, ಅದೇ ರೀತಿಯಲ್ಲಿ ನೀವು ದೇವಸ್ಥಾನದಿಂದ ಸೀದಾ ನಿಮ್ಮ ಮನೆಗೆ ಬರಬೇಕು. ಬಿಟ್ಟರೆ ನಿಮ್ಮ ಫ್ರೆಂಡ್ಸ್ ಮನೆಗೆ ಅಥವಾ ನಿಮ್ಮ ರಿಲೇಟಿವ್ಸ್ ಅಲ್ಲಿ ಹತ್ತಿರದಲ್ಲಿದ್ದಾರೆ ಅಂತ ಹೇಳ್ಕೊಂಡು ಅವರ ಮನೆಗೆ ಯಾವ ಕಾರಣಕ್ಕೂ ಹೋಗಲಿಕ್ಕೆ ಹೋಗಬೇಡಿ. ಹಾಗೆ ಮಾಡಿದರೂ ಕೂಡ ನೀವು ದೇವಸ್ಥಾನಕ್ಕೆ ಹೋದ ಅಷ್ಟು ಖರ್ಚು ಮಾಡಿ ಹೋದ ಫಲ ಕೂಡ ನಿಮಗೆ ಸಿಗುವುದಿಲ್ಲ. ನಿಮಗೆ ಒಂದು ವೇಳೆ ನಿಮ್ಮದು ಆ ಊರಲ್ಲೇ ನಾನು ಅಷ್ಟು ದೂರ ಹೋಗಿದ್ದೇನೆ, ಆ ಊರಲ್ಲೇ ನಂದು ರಿಲೇಟಿವ್ಸ್ ಇದ್ದಾರೆ ಅಂತ ಹೇಳ್ಕೊಂಡು, ಆದರೆ ನೀವು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ರಿಲೇಟಿವ್ಸ್ ಮನೆಗೆ ಹೋಗಿ, ಅದರ ನಂತರ ದೇವಸ್ಥಾನಕ್ಕೆ ಬೇಕಾದರೆ ಹೋಗ್ಬೋದು. ಆದರೆ ನೀವು ನಿಮ್ಮ ಮನೆಯಿಂದ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ, ನೀವು ಸೀದಾ ಮನೆಗೆ ಬರಬೇಕು. ಬಿಟ್ಟರೆ ರಿಲೇಟಿವ್ಸ್ ಮನೆಗೆ ಹೋಗ್ಲಿಕ್ಕಿಲ್ಲ, ಯಾವ ಕಾರಣಕ್ಕೂ ಎಲ್ಲಿ ಕೂಡ ಹೋಗ್ಲಿಕ್ಕಿಲ್ಲ. ದೇವಸ್ಥಾನದಿಂದ ನಿಮ್ಮ ಮನೆಗೆ ಬರಬೇಕು. ಎರಡನೇದು ಏನಂತ ಹೇಳಿದರೆ, ಇವಾಗ ಒಬ್ಬೊಬ್ಬರೇ ಆಯಿತಾ, ನೀವು ಹತ್ತಿರದಲ್ಲಿ ಹೋಗ್ತಾ ಇರ್ತೀರ, ನಿಮಗೆ ಒಂದು ದೇವಸ್ಥಾನ ಕಾಣಿಸ್ತು, ಆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಎಣಿಸ್ಕೊಂಡ್ರೆ ಉಂಟಲ್ಲ, ಅಕಸ್ಮಾತ್ ಆಗಿ ಹೋಗಬೇಕು ಅಂತ ಎಣಿಸ್ಕೊಂಡ್ರೆ ಉಂಟಲ್ಲ, ನೀವೇನು ಮಾಡಿ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗ್ಬೋದು, ಅದರ ನಂತರ ಬೇಕಾದರೆ ಬೇರೆ ಕಡೆಗೆ ಹೋಗ್ಬೋದು. ಆದರೆ ನೀವು ಫಸ್ಟಿಗೆ ಒಂದು ಫಿಕ್ಸ್ ಆಗಿರ್ತೀರ ಇಂತಹ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ಕೊಂಡು, ಆಯಿತಾ, ಮನೆಯವರೆಲ್ಲರೂ ಒಟ್ಟಿಗೆ ಹೋಗಿರ್ತೀರ. ಆದರೆ ಆ ದೇವಸ್ಥಾನಕ್ಕೆ ಹೋದರೆ ಮಾತ್ರ ಡೈರೆಕ್ಟ್ ಮನೆಗೆ ಬನ್ನಿ, ಆಯಿತಾ. ಯಾವ ಕಾರಣಕ್ಕೂ ಕೂಡ ನಿಮ್ಮ ಸ್ನೇಹಿತರ ಮನೆಗೆ ಅಥವಾ ನಿಮ್ಮ ರಿಲೇಟಿವ್ಸ್ ಮನೆಗೆ ಎಲ್ಲ ಹೋಗಲಿಕ್ಕೆ ಹೋಗಬೇಡಿ. ನಿಮಗೆ ಆ ದೇವಸ್ಥಾನಕ್ಕೆ ಹೋದ ಉಂಟಲ್ಲ, ಎಷ್ಟು ಖರ್ಚು ಮಾಡಿ ಹೋದ ಫಲ ಕೂಡ ನಿಮಗೆ ಸಿಗುವುದಿಲ್ಲ. ಇವಾಗ ಅಕಸ್ಮಾತ್ ನಿಮ್ಮದು ಮನೆಯವರು ಉಂಟಲ್ಲ ಒಪ್ಕೊಳ್ಳೋದಿಲ್ಲ, ಆಯಿತಾ, ನನಗೆ ಹೋಗಲೇಬೇಕು ಅಂತ ಹೇಳ್ಕೊಂಡು ಹಠ ಮಾಡಿದರೆ ಏನು ಮಾಡಿ ಅಂತ ಹೇಳಿದರೆ, ನಿಮಗೆ ಗೊತ್ತುಂಟಲ್ಲ ನಿಮ್ಮ ಮನೆಯವರ ಹಣೆ ಬರ ಹೇಗಿರ್ತದೆ ಅಂತ ಹೇಳ್ಕೊಂಡು ನಿಮಗೆ ಮೊದಲೇ ಗೊತ್ತಿರ್ತದೆ. ನೀವೇನು ಮಾಡಿ ಅಂತ ಹೇಳಿದರೆ, ಅಲ್ಲಿ ಡಬ್ಬಿ ಇರ್ತದಲ್ವಾ, ದೇವಸ್ಥಾನದಲ್ಲಿ ಹುಂಡಿರ್ತದೆ, ನನ್ನ ಮನೆಯವರು ಖಂಡಿತ ಈ ತಪ್ಪನ್ನು ಮಾಡಿಯೇ ಮಾಡ್ತಾರೆ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಿರ್ತದೆ, ಆಯಿತಾ. ದೇವಸ್ಥಾನಕ್ಕೆ ಹೋದ ನಂತರ ಸೀದಾ ಮನೆಗೆ ಬರುವ ಆಸಾಮಿ ಅಲ್ಲ ಇದು, ಎಲ್ಲ ಕಡೆ ತಿರುಗಿಯೇ ಮನೆಗೆ ಬರುವುದು ಅಂತ ಹೇಳ್ಕೊಂಡು ಗೊತ್ತಿದ್ರೆ ಉಂಟಲ್ಲ, ಅಲ್ಲೇ ಒಂದು ತಪ್ಪು ಕಾಣಿಕೆ ಹಾಕಿ ಬನ್ನಿ. ಒಂದು ವೇಳೆ ಆಗಲಿಲ್ಲ ಅಂತ ಹೇಳ್ಕೊಂಡಾದರೆ ಮನೆಗೆ ಬಂದ ನಂತರ ಆದರೂ ಒಂದು ತಪ್ಪು ಕಾಣಿಕೆ, ಆಯಿತಾ, 11 ರೂಪಾಯಿಯೋ ಆಯಿತಾ 101 ರೂಪಾಯಿ ಒಂದು ತಪ್ಪು ಕಾಣಿಕೆಯನ್ನು ತಗೊಂಡುಂಟಲ್ಲ, ನಾವು ಈ ತಪ್ಪು ಮಾಡಿದ್ದೇವೆ, ದೇವಸ್ಥಾನದಿಂದ ಸೀದಾ ಮನೆಗೆ ಬರಲಿಲ್ಲ, ಅದನ್ನು ಬಿಟ್ಟು ಅವರ ಇವರ ಮನೆಗೆಲ್ಲ ಸುತ್ತಾಡ್ಕೊಂಡು ಆಮೇಲೆ ಮನೆಗೆ ಬಂದಿದ್ದೇವೆ ಅಂತ ಹೇಳ್ಕೊಂಡು ತೆಗೆದಿಟ್ಟು ನೆಕ್ಸ್ಟ್ ಟೈಮ್ ಆ ದೇವಸ್ಥಾನಕ್ಕೆ ಹೋಗುವಾಗ ಅಲ್ಲಿ ಹಾಕಿ ಬನ್ನಿ. ಆವಾಗ ಏನಾಗುತ್ತಂತ ಹೇಳಿದರೆ ನಿಮಗೆ ಕ್ಷಮೆ ಸಿಗ್ತದೆ ದೇವರದು, ಮತ್ತು ಫಲ ಕೂಡ ಸಿಗ್ತದೆ. ಇವಾಗ 4ನೇ ತಪ್ಪು ಯಾವುದು ಮಾಡಬಾರ್ದು ಅಂತ ಹೇಳಿದರೆ, ಪ್ರತಿಯೊಂದು ದೇವಸ್ಥಾನದಲ್ಲಿ ಕೂಡ ಪ್ರಸಾದ ಕೊಡ್ತಾರೆ. ಕೆಲವೊಂದು ದೇವಸ್ಥಾನದಲ್ಲಿ ಅನ್ನ ಪ್ರಸಾದ ಕೊಡ್ತಾರೆ, ಅಂದರೆ ಊಟ ಕೊಡ್ತಾರೆ. ಕೆಲವೊಂದು ದೇವಸ್ಥಾನದಲ್ಲಿ ಇವಾಗ ಈ ಧರ್ಮಸ್ಥಳ ಅಂತಂತಗ್ದಲ ಕ್ಷೇತ್ರ ಹೋದರೆ ಉಂಟಲ್ಲ, ನಿಮಗೆ ಊಟ ಕೂಡ ಮಾಡಲಿಕ್ಕೆ ಸಿಗ್ತದೆ, ಜೊತೆಗೆ ಪ್ರಸಾದ ಕೂಡ ನಾವು ಹಣ ಕೊಟ್ಟು ತಗೊಬರ್ಬೇಕು. ತೆಂಗಿನಕಾಯಿ ಮತ್ತು ಧರ್ಮಸ್ಥಳದ ಪ್ರಸಾದಗಳನ್ನೆಲ್ಲ ಹಣದ ಕೊಟ್ಟು ತಗೊಬರ್ಬೇಕು. ಕೆಲವರು ಉಂಟಲ್ಲ ಏನು ತಪ್ಪು ಮಾಡ್ತಾರೆ ಅಂತ ಹೇಳಿದರೆ, ಇವಾಗ ನಾವು ಬ್ಯಾಂಗ್ಳೂರಲ್ಲೆಲ್ಲ ದೇವಸ್ಥಾನಕ್ಕೆಲ್ಲ ಹೋದರೆ ಉಂಟಲ್ಲ, ನಮ್ಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಕಪ್ನಲ್ಲಿ ದೇವ್ರದ್ದು ಪ್ರಸಾದ ಕೊಡ್ತಾರೆ. ಅದು ಮೊಸರನ್ನ ಬೇಕಾದರೆ ಆಗಿರ್ಬೋದು, ಪುಳಿಯೋಗರೆ ಆಗಿರ್ಬೋದು, ಯಾವುದು ಬೇಕಾದರೆ ಆಗಿರ್ಬೋದು. ಅದನ್ನುಂಟಲ್ಲ ದೇವಸ್ಥಾನದಲ್ಲಿ ತಗೊಂಡುಂಟಲ್ಲ ರೋಡಲ್ಲೆಲ್ಲ ತಿನ್ಕೊಂಡು ಬರುವುದು, ಆಯಿತಾ, ಹಾಗೆ ಮಾಡ್ತಾರೆ. ಕೆಲವರು ದೇವಸ್ಥಾನದ ಪ್ರಸಾದಗಳನ್ನುಂಟಲ್ಲ, ಇವಾಗ ನಮ್ಮ ಊರಿಗೆ ಇಷ್ಟು ಹೊತ್ತು ಉಂಟಲ್ಲ ಹೋಗಲಿಕ್ಕೆ ಅಂತ ಹೇಳ್ಕೊಂಡು ಗಾಡಿಯಲ್ಲೇ ತಿಂತ ಬರೋದು ಪ್ರಸಾದ. ಆ ತಪ್ಪನ್ನು ಕೂಡ ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ನಿಮಗೆ ಅನ್ನದಲ್ಲಿ ಮಾಡಿದ ಯಾವುದೇ ವಸ್ತು ಆಗಲಿ ಅಥವಾ ಹಣ್ಣುಗಳಾಗಲಿ ದೇವಸ್ಥಾನದಲ್ಲಿ ಕೊಟ್ಟರೆ, ಆ ದೇವಸ್ಥಾನದಲ್ಲೇ ಕೂತ್ಕೊಂಡು ಉಂಟಲ್ಲ ತಿಂದು ಬರಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದನ್ನು ಬಿಟ್ಟು ರೋಡಲ್ಲಿ ತಿನ್ನುವುದಲ್ಲ, ಆಯಿತಾ. ಇನ್ನು ಮುಂದೆ ಉಂಟಲ್ಲ ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ನೀವು ದೇವಸ್ಥಾನದಲ್ಲೇ ಕೂತ್ಕೊಂಡು ದೇವಸ್ಥಾನದಲ್ಲಿ ಕೊಟ್ಟ ಪ್ರಸಾದವನ್ನು ಊಟ ಮಾಡಿ ಬನ್ನಿ, ತಿಂದು ಬನ್ನಿ. ಇವಾಗ ಎರಡನೇದು ಏನಂತ ಹೇಳಿದರೆ, ನೀವು ಅಲ್ಲಿ ದೇವಸ್ಥಾನದಲ್ಲಿ ಊಟ ಇರ್ತದೆ, ಆಯಿತಾ, ಊಟ ಇರ್ತದೆ. ಕೆಲವೊಂದು ಕ್ಷೇತ್ರಗಳಲ್ಲಿ ಇರ್ತದೆ, ಇಲ್ಲಿ ಕೆಲವೊಂದು ದೇವಸ್ಥಾನದಲ್ಲಿ ಇರುವುದಿಲ್ಲ. ಅದು ಹೇಗೆ ಬೇಕಾದರೆ ಇರಲಿ. ನೀವು ಆ ದೇವಸ್ಥಾನದಲ್ಲಿ ಊಟ ಮಾಡಿ ಬಂದಿದ್ದೀರಾ ಅಂತ ತಿಳ್ಕೊಂಡಾದರೆ ನಿಮ್ಮ ಕೈಯಲ್ಲಿ ಆದಷ್ಟು ಹಣವನ್ನು ದೇವಸ್ಥಾನದ ಹುಂಡಿಗೆ ಹಾಕಲೇಬೇಕು, ಆಯಿತಾ. ಯಾವ ಕಾರಣಕ್ಕೂ ಕೂಡ ಧರ್ಮಕ್ಕೆ ಊಟ ಮಾಡಿಕೊಂಡು ಬರಬೇಡಿ. ನೀವು ಉಂಟಲ್ಲ ಒಂದು ಅನ್ನದಾನ ಮಾಡಿದ ಪುಣ್ಯ ನಿಮಗೆ ಸಿಗ್ತದೆ, ಆಯಿತಾ. ನಮಗೆ ಹೇಗೋ ಅನ್ನದಾನ ಮಾಡುವಷ್ಟು ತಾಕತ್ತು ಇಲ್ಲ ಅಲ್ವಾ, 1000 ಜನರಿಗೆ ಅನ್ನ ಹಾಕ್ಲಿಕ್ಕಾಗ್ತದ. ನಾವು ಉಂಟಲ್ಲ, ನಾವು ಊಟ ಮಾಡಿ ಬಂದ ನಂತರ ಒಂದು 10 ರೂಪಾಯಿಯೋ 20 ರೂಪಾಯಿ 50 ರೂಪಾಯಿ ನಮ್ಮ ಯಥಾಶಕ್ತಿ, ನಿಮ್ಮ ಹತ್ರ ಎಷ್ಟು ಶಕ್ತಿ ಉಂಟು ನೋಡಿ. ನಾವು ಹೋಟೆಲ್ಗೆ ಹೋಗಿ ಊಟ ಮಾಡಿದರೆ ಹಣ ಹಾಕುವುದಿಲ್ವಾ, ಅದೇ ರೀತಿಯಲ್ಲಿ ದೇವಸ್ಥಾನಕ್ಕೆ ಹೋದರೆ ಕೂಡ ಹುಂಡಿಗೆ ಉಂಟಲ್ಲ, ಅಲ್ಲಿ ದೇವಸ್ಥಾನದ್ದು ಭೋಜನ ಶಾಲೆ ಅಂತ ಹೇಳ್ಕೊಂಡಿರ್ತದೆ ನೋಡಿ, ಊಟ ಮಾಡುವ ಜಾಗ. ಆ ಜಾಗದಲ್ಲಿ ಒಂದು ಹುಂಡಿ ಇಟ್ಟಿರ್ತಾರೆ, ಆಯಿತಾ. ಆ ಹುಂಡಿಗೆ ಹಾಕಿ ಬನ್ನಿ. ನಿಮ್ಮ ಆ ಹುಂಡಿಯಿಂದ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹಣ ತೊಗೊಂಡುಂಟಲ್ಲ ಪುನಃ ಊಟಕ್ಕೆ, ಅಂದರೆ ದೇವರಿಗೆ ಭಕ್ತರಿಗೆ ಊಟ ಕೊಡಲಿಕ್ಕೆ ಅದನ್ನು ಯೂಸ್ ಮಾಡ್ತಾರೆ. ಅದರಿಂದ ಪುಣ್ಯ ನಿಮಗೆ ಸಿಗ್ತದೆ. ಹಾಗೆ ಚಂದ ಮಾಡಿ ಊಟ ಮಾಡಿಕೊಂಡು ಸೀದಾ ಮನೆಗೆ ಬರುವುದಲ್ಲ.
ಇವಾಗ ಕುಂಕುಮ ಪ್ರಸಾದ ಎಲ್ಲ ಕೊಟ್ಟರೆ, ಅಂದರೆ ನಾನು ಹೇಳಿದೆ ನೋಡಿ, ಪ್ರಸಾದ ಎಲ್ಲ ಕೊಟ್ಟು ಸಿಗ್ತದೆ ಅಂತ ಹೇಳ್ಕೊಂಡು, ಅದನ್ನು ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಮನೆಗೆ ತಗೊಬಂದು ದೇವರ ಮುಂದೆ ಇಟ್ಟು ಅದನ್ನು ಹಂಚಿಕೊಂಡು, ಆಯಿತಾ, ಪ್ರತಿಯೊಬ್ಬರಿಗೂ ಕೂಡ ಹಂಚಿ ತಿನ್ನಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಇದರಿಂದ ಕೂಡ ನಿಮಗೆ ದೇವಸ್ಥಾನಕ್ಕೆ ಹೋದ ಫಲ ಜಾಸ್ತಿ ಸಿಗುತ್ತೆ. ಇವಾಗ ನೀವು ಬೇರೆಯವರಿಗೆ ಪ್ರಸಾದವನ್ನು ಹಂಚಿದ ಕಾರಣಕ್ಕೆ ಅವರಿಗೆ ಆ ಜಾಗಕ್ಕೆ ಹೋಗಿ ಬರಲಿಕ್ಕೆ ಆಗದೇ ಇರಬಹುದು. ನೀವು ಉಂಟಲ್ಲ, ಆ ದೇವಸ್ಥಾನದಿಂದ ತಗೊಬಂದ, ಆ ಕ್ಷೇತ್ರದಿಂದ ತಗೊಬಂದ ಪ್ರಸಾದವನ್ನು ಅವರಿಗೆ ಕೊಟ್ಟಿದ್ದರಿಂದ ಅವರು ಕೂಡ ಉಂಟಲ್ಲ, ದೇವಸ್ಥಾನಕ್ಕೆ ಹೋದ ಫಲ ಅವರಿಗೆ ಸಿಗ್ತದೆ. ಅದ್ರ ಜೊತೆಗೆ ಅವರು ಖುಷಿಯಲ್ಲಿ ತಿಂತಾರೆ ನೋಡಿ, ಆವಾಗ ದೇವರ ಆಶೀರ್ವಾದ ಕೂಡ ನಿಮಗೆ ಸಿಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರಿಂದ ಉಂಟಲ್ಲ, ದೇವರ ಪ್ರಸಾದವನ್ನು ನೀವು ಮನೆಗೆ ತಗೊಬಂದಿದ್ರೆ ಅದನ್ನು ಮನೆ ಆ ಕಡೆ ಈ ಕಡೆ ಅವರಿಗೆ, ರಿಲೇಟಿವ್ಸ್ ಅವರಿಗೆ ಎಲ್ಲರಿಗೂ ಕೊಟ್ಟು ಹಂಚಿಕೊಂಡು ಆ ಪ್ರಸಾದವನ್ನು ತಿನ್ನಿ. ಇವಾಗ 5ನೇದು ಯಾವ ತಪ್ಪು ಮಾಡಬಾರ್ದು ಅಂತ ಹೇಳಿದರೆ, ನಾವು ದೇವಸ್ಥಾನಕ್ಕೆ ಹೋಗ್ತೇವೆ. ದೇವಸ್ಥಾನಕ್ಕೆ ಹೋದಾಗ ಪ್ರದಕ್ಷಿಣೆ ಪ್ರತಿಯೊಬ್ಬರು ಕೂಡ ಮಾಡ್ತಾರೆ. ಒಬ್ಬೊಬ್ಬರು 3 ಪ್ರದಕ್ಷಿಣೆ ಮಾಡ್ತಾರೆ, ಒಬ್ಬೊಬ್ಬರು 5 ಪ್ರದಕ್ಷಿಣೆ ಮಾಡ್ತಾರೆ, ಒಬ್ಬೊಬ್ಬರು 9 ಪ್ರದಕ್ಷಿಣೆ ಮಾಡ್ತಾರೆ, ಆಯಿತಾ. ನಾವು ಕೆಲವೊಬ್ಬರು ಏನು ಮಾಡ್ತಾರೆ ಅಂತ ಹೇಳಿದರೆ, ತಪ್ಪು ಮಾಡ್ತೇವೆ ಅಂತ ಹೇಳಿದರೆ, ನಮಗೆ ಉಂಟಲ್ಲ, ದೇವಿ ದೇವಸ್ಥಾನಕ್ಕೂ ಅಂದರೆ ಗಂಡು ದೇವರ ದೇವಸ್ಥಾನಕ್ಕೂ ಹೆಣ್ಣು ದೇವರ ದೇವಸ್ಥಾನಕ್ಕೂ ಕೆಲವರಿಗೆ ವ್ಯತ್ಯಾಸವೇ ಗೊತ್ತಿರುವುದಿಲ್ಲ. ನಾವು ಪ್ರದಕ್ಷಿಣೆ ಬರುವಾಗ ಉಂಟಲ್ಲ, ಹೆಣ್ಣು ದೇವರ ದೇವಸ್ಥಾನ ಆಗಿದ್ದರೆ ಮಾತ್ರ, ಆಯಿತಾ, ಗಂಡು ದೇವರ ದೇವಸ್ಥಾನಕ್ಕಲ್ಲ, ಹೆಣ್ಣು ದೇವರ ದೇವಸ್ಥಾನ ಆಗಿದ್ರೆ ಮಾತ್ರ ಉಂಟಲ್ಲ, ಏನು ಮಾಡಬೇಕು ಅಂತ ಹೇಳಿದರೆ, ದೇವಸ್ಥಾನದ ಹಿಂದು ಅಂದರೆ ದೇವರದ್ದು ಗರ್ಭಗುಡಿ ಉಂಟಲ್ಲ, ಆ ಗರ್ಭಗುಡಿಯ ಹಿಂದೆ ಉಂಟಲ್ಲ, ಎಲ್ಲರೂ ನೀವು ನೋಡಿರ್ಬೋದು, ಸುಮಾರು ಜನರು ನೋಡ್ಬೋದು, ಹಿಂದ್ಗಡೆಯಿಂದ ಮುಟ್ಟಿ ನಮಸ್ಕಾರ ಹೀಗೆ ಮಾಡ್ತಾರೆ. ಅದು ಹೆಣ್ಣು ದೇವರ ದೇವಸ್ಥಾನಕ್ಕೆ ಮಾತ್ರ ಮಾಡಬೇಕು. ಅದು ಬಿಟ್ಟು ಶಿವನ ದೇವಸ್ಥಾನಕ್ಕೆ, ಗಂಡು ದೇವರ ದೇವಸ್ಥಾನಕ್ಕೆ, ಆಯಿತಾ, ಹಾಗೆ ಮಾಡಲಿಕ್ಕಿಲ್ಲ. ಯಾಕಂತ ಹೇಳಿದರೆ, ಹೆಣ್ಣು ದೇವರ ದೇವಸ್ಥಾನದಲ್ಲಿ ಹೆಣ್ಣು ದೇವರಿಗೆ ಜಡೆಯಲ್ಲಿ ಶಕ್ತಿ ಇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ಕಾರಣದಿಂದ ಉಂಟಲ್ಲ, ನಾವು ಪ್ರದಕ್ಷಿಣೆ ಹಾಕ್ತಾ ಇರಬೇಕಾದ್ರೆ ದೇವಸ್ಥಾನದ ಹಿಂದುಗಡೆ ಕೂಡ ಅಂದರೆ ಗರ್ಭಗುಡಿಯ ಹಿಂದುಗಡೆ ಕೂಡ ಮುಟ್ಟಿ ಪ್ರದಕ್ಷಿಣೆ ಮಾಡಬೇಕು ಅಂತ ಹೇಳ್ಕೊಂಡು, ಮತ್ತೆ ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಧ್ವಜಸ್ತಂಭ ಇರುವ ದೇವಸ್ಥಾನಕ್ಕೆ ಹೋದರೆ ನೀವು ಧ್ವಜಸ್ತಂಭಕ್ಕೆ ಫಸ್ಟು ಪ್ರದಕ್ಷಿಣೆ ಮಾಡಿ ಆದ ನಂತರ ದೇವಸ್ಥಾನಕ್ಕೆ ಒಳಗಡೆ ಹೋಗಿ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದರೆ, ದೇವಸ್ಥಾನ ಅಂದರೆ ಧ್ವಜಸ್ತಂಭ ಇರುವ ದೇವಸ್ಥಾನಕ್ಕೆ ಹೋದರೆ ಧ್ವಜಸ್ತಂಭಕ್ಕೆ ಪ್ರದಕ್ಷಿಣೆ ಮಾಡೋದಿಲ್ಲ, ಸೀದಾ ದೇವಸ್ಥಾನ ಒಳಗೆ ಹೋಗಿಯೇ ಅಲ್ಲೇ ಪ್ರದಕ್ಷಿಣೆ ಮಾಡ್ತಾರೆ. ಅಂಥ ತಪ್ಪು ಮಾಡಿದರೆ ಇನ್ನು ಮುಂದೆ ಮಾಡಲಿಕ್ಕೆ ಹೋಗಬೇಡಿ. ದೀರ್ಘ ದಂಡ ನಮಸ್ಕಾರ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ, ಆಯಿತಾ. ಹೆಣ್ಣು ಮಕ್ಕಳ ಈ ಜಾಗ ಉಂಟಲ್ಲ, ಎದೆಯ ಜಾಗ ನೆಲಕ್ಕೆ ತಾಗಬಾರ್ದು ದೇವಸ್ಥಾನದಲ್ಲಿ ಅಂತ ಹೇಳ್ಕೊಂಡು ಹೇಳ್ತಾರೆ. ಗಂಡು ಮಕ್ಕಳು ಮಾತ್ರ ದೀರ್ಘ ದಂಡ ನಮಸ್ಕಾರ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಹೆಣ್ಣು ಮಕ್ಕಳು ಮೊಣಕಾಲನ್ನು ಚಾಚಿ ಬಗ್ಗಿ ನಮಸ್ಕಾರ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಇನ್ನು ಮುಂದೆ ಉಂಟಲ್ಲ, ಯಾವುದೇ ಗಂಡಸರು ದೇವಸ್ಥಾನಕ್ಕೆ ಹೋದರೆ ದೀರ್ಘ ದಂಡ ನಮಸ್ಕಾರ ಹಾಕಿ, ಫುಲ್ ಬಾಡಿಯನ್ನು ಥರ ಮಲಗಿಸಿ ಆಮೇಲೆ ನಮಸ್ಕಾರ ಹಾಕಿ. ಹೆಣ್ಣು ಮಕ್ಕಳು ಉಂಟಲ್ಲ, ಮೊಣಕಾಲನ್ನು ಚಾಚಿ ಆಮೇಲೆ ನಮಸ್ಕಾರ ಮಾಡಿಬಿಟ್ರೆ, ದೀರ್ಘದಂಡ ನಮಸ್ಕಾರ ಯಾವ ಕಾರಣಕ್ಕೂ ಕೂಡ ಹೆಣ್ಣು ಮಕ್ಕಳು ಮಾಡಲಿಕ್ಕೆ ಹೋಗಬೇಡಿ. ಇವಾಗ ನೀವು ಆಂಜನೇಯನ ದೇವಸ್ಥಾನಕ್ಕೆ ಹೋಗುವವರಾಗಿದ್ದರೆ, ನೀವು ಉಂಟಲ್ಲ, ಆಂಜನೇಯನಿಗೆ 3 ಪ್ರದಕ್ಷಿಣೆ ಹಾಕುವ ಬದಲು ಉಂಟಲ್ಲ 5 ಪ್ರದಕ್ಷಿಣೆ ಹಾಕಿ. ಯಾಕೆ ಅಂತ ಹೇಳಿದರೆ, ಆಂಜನೇಯನಿಗೆ 5 ನಂಬರ್ ಅಂದರೆ ಇಷ್ಟ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನೀವು ಆಂಜನೇಯನ ದೇವಸ್ಥಾನಕ್ಕೆ ಯಾರೆಲ್ಲ ಹೋಗ್ತೀರಿ ನೋಡಿ, ಅವರೆಲ್ಲರೂ ಕೂಡ 5 ಪ್ರದಕ್ಷಿಣೆಯನ್ನು ಹಾಕಿ. ನಿಮಗೆ ತುಂಬ ಕಷ್ಟ ಉಂಟು ಅಥವಾ ನಿಮಗೆ ಆರೋಗ್ಯದ ಸಮಸ್ಯೆ ಉಂಟು, ತುಂಬ ಕಿರಿಕಿರಿ ಉಂಟು, ಮನೆಯಲ್ಲಿ ನೆಗೆಟಿವ್ ಪ್ರಭಾವ ಬೀರ್ತಾ ಉಂಟು, ಯಾರೋ ನೆಗೆಟಿವ್ ಎನರ್ಜಿ ಬಂದಿದೆ ಅಥವಾ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ, ಹಾಗೆಲ್ಲ ನಿಮ್ಮ ಮನಸ್ಸಿನಲ್ಲಿ ಎಣಿಸ್ಕೊಂಡ್ರೆ ಏನು ಮಾಡಿ ಅಂತ ಹೇಳಿದರೆ, ನೀವು ಆಂಜನೇಯನ ದೇವಸ್ಥಾನಕ್ಕೆ ಹೋಗುವಾಗ 11 ವೀಳ್ಯದೆಲೆಯಲ್ಲಿ ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು ಬರೆದು ಉಂಟಲ್ಲ, ಆ ವೀಳ್ಯದೆಲೆಯನ್ನು ನೀವು ದೇವಸ್ಥಾನಕ್ಕೆ ಕೊಟ್ಟು ಬರಬೇಕು. ಜೊತೆಗೆ ಏನು ಮಾಡಿ ಅಂತ ಹೇಳಿದರೆ, ದೇವಸ್ಥಾನದ ಯಾವುದಾದರೂ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಉಂಟಲ್ಲ, ಏನು ಮಾಡಬೇಕು ಅಂತ ಹೇಳಿದ್ರೆ, ಹನುಮಾನ್ ಚಾಲಿಸ ನಿಮಗೆ ಹೇಳಲಿಕ್ಕೆ ಬಂದರೆ ಹನುಮಾನ್ ಚಾಲಿಸವನ್ನು ಹೇಳಿ. ನಿಮಗೆ ಹೇಳಲಿಕ್ಕೆ ಬರುವುದಿಲ್ಲ ಅಂತ ತಿಳ್ಕೊಂಡಾದರೆ ಮೊಬೈಲಲ್ಲಾದರೂ ನಿಮಗೆ ಕೇಳುವಷ್ಟು ಮಾತ್ರ, ಇಡೀ ಎಲ್ಲರಿಗೂ ಕೇಳುವ ಹಾಗೆ ಅಲ್ಲ, ನಿಮಗೆ ಮಾತ್ರ ಕೇಳುವಷ್ಟು ಮೊಬೈಲಲ್ಲಿ ಹನುಮಾನ್ ಚಾಲಿಸವನ್ನು ಹಾಕ್ಕೊಂಡು ಕೇಳಿಕೊಂಡು ಅದರ ನಂತರ ನೀವು ಮನೆಗೆ ಬನ್ನಿ. ಇದರಿಂದ ಕೂಡ ಒಳ್ಳೆಯದಾಗ್ತದೆ, ನಿಮಗೆ ಏನಾದರೂ ಗ್ರಹಚಾರ ಇದ್ದರೆ ಹೋಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತು ದೇವಸ್ಥಾನಕ್ಕೆ ಹೋಗುವಾಗ ಯಾವ ತಪ್ಪು ಮಾಡಬಾರ್ದು ಅಂತ ಹೇಳಿದರೆ, ಗಂಡಸರಾಗಲಿ ಹೆಂಗಸರಾಗಲಿ ಮೊಬೈಲನ್ನು ಕೈಯಲ್ಲಿಟ್ಕೊಂಡು ದೇವರಿಗೆ ಹೀಗೆ ಕೈ ಮುಗಿಯೋದು, ಕೈ ಎಂತ ಮುಗಿದ್ರೂ ಕೂಡ ನಿಮಗೆ ಪ್ರಯೋಜನಕ್ಕೆ ಇಲ್ಲ, ಆಯಿತಾ. ನೀವು ಏನು ಮಾಡಿ ಅಂತ ಹೇಳಿದರೆ, ದೇವಸ್ಥಾನಕ್ಕೆ ಉಂಟಲ್ಲ, ಮೊಬೈಲ್ ತೊಗೊಂಡು ಹೋಗದಿದ್ರೂ ಕೂಡ ಪರವಾಗಿಲ್ಲ, ಮನೆಯಲ್ಲೇ ಬಿಟ್ಟು ಹೋಗಿ, ಸೈಲೆಂಟ್ ಮೋಡಗೆ ಆಗಲಿ ಯಾವುದರಲ್ಲಿ ಹಾಕಿ ಇಟ್ಟು ಹೋಗಿ. ಅದನ್ನು ಬಿಟ್ಟು ನೀವು ದೇವರ ಎದುರಿಗೆ ಹೀಗೆ ಮಾಡಿಕೊಂಡು ಮೊಬೈಲ್ ಇಟ್ಕೊಂಡು ಕೈ ಮುಗಿಯೋದಲ್ಲ. ಮತ್ತು ಆರತಿ ತಗೊಳ್ಳುವಾಗ ಕೂಡ ಹಾಗೆ, ದೇವರದು ಆರತಿ ಕೊಡುವಾಗ ಮೊಬೈಲನ್ನು ಕೂಡ ಇಟ್ಕೊಂಡು ಹೀಗೆ ಆರತಿ ತಗೊಳ್ಳು, ಹಾಗೆ ಮಾಡಲಿಕ್ಕೆ ಕೂಡ ಹೋಗಬೇಡಿ. ತೀರ್ಥ ತಗೊಳ್ಳುವಾಗ ಕೂಡ ಹಾಗೆ, ಕೈಯಲ್ಲಿ ಮೊಬೈಲ್ ಇಲ್ಲಿ ಇಟ್ಕೊಂಡು ತೀರ್ಥ ತಗೊಳ್ತಿರ್ತಾರೆ, ನಿಮಗೆ ಅದರದ್ದೆಲ್ಲ ಯಾವುದು ಕೂಡ ಫಲ ಸಿಗುವುದಿಲ್ಲ, ಆಯಿತಾ. ನೀವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಉಂಟಲ್ಲ, ಮೊಬೈಲ್ ಯಾವುದಾದ್ರೂ ಒಂದು ಜಾಗದಲ್ಲಿ ಇಟ್ಟು ಆಮೇಲೆ ಉಂಟಲ್ಲ, ನಿಮ್ಮದು ಎಲ್ಲ ಕೆಲಸ ದೇವರದ್ದು ಎಲ್ಲ ಬೇಡ್ಕೊಂಡೆಲ್ಲ ಆದ ನಂತರ ಬೇಕಾದರೆ ಮೊಬೈಲನ್ನು ಹಿಡ್ಕೊಳ್ಳಿ. ದೇವರ ಹತ್ರ ಬೇಡುವಾಗ ಮೊಬೈಲನ್ನು ಕೈಯಲ್ಲಿ ಯಾವ ಕಾರಣಕ್ಕೂ ಕೂಡ ಹಿಡ್ಕೊಳ್ಳಿಕ್ಕೆ ಹೋಗಬೇಡಿ.
ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ದೇವಸ್ಥಾನದಲ್ಲಿ ಯಾವ ತಪ್ಪು ಮಾಡಬಾರ್ದು, ದೇವಸ್ಥಾನದಿಂದ ಮನೆಗೆ ಬರುವಾಗ ಯಾವ ತಪ್ಪು ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ, ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.